ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮನೆ ಒಡತಿಗೆ ಪ್ರತಿ ತಿಂಗಳು 2,000 ರೂಪಾಯಿಯನ್ನ ಜಮಾ ಮಾಡಲಾಗ್ತಾ ಇತ್ತು. ಆದ್ರೆ ಇತ್ತೀಚೆಗೆ 3 ತಿಂಗಳಿಂದ ಜಮಾ ಆಗ್ತಾ ಇಲ್ಲ. ಇದ್ರ ಬಗ್ಗೆ ಮಹಿಳೆಯರು ಅಥವಾ ಮನೆ ಒಡತಿಯರು ಬ್ಯಾಂಕುಗಳಲ್ಲಾಗ್ಲಿ ಬೇರೆ ಎಲ್ಲಾ ಕಡೆ ಮಾಹಿತಿಯನ್ನ ಕಲೆ ಹಾಕಲು ಟ್ರೈ ಮಾಡಿದ್ರು ಸಹ ಅದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರಲಿಲ್ಲ. ಇದ್ರ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರೇ ಖುದ್ದಾಗಿ ಸ್ಪಷ್ಟನೆ ನೀಡಿದ್ದಾರೆ. ಯಾಕಾಗಿ ಅಮೌಂಟ್ ಜಮಾ ಆಗ್ಲಿಲ್ಲ, ಇದರಿಂದ ಆಗ್ತಾ ಇದ್ದ ಲೇಟ್ ಯಾಕೆ, ಇದರಿಂದ ಇರುವಂತಹ ಕಾರಣ ಏನು ಅಂತ ಕೂಡ ಸ್ಪಷ್ಟನೆ ನೀಡಿದ್ದಾರೆ. ಮೊದಲಿಗೆ ಯಾವಾಗ 3 ತಿಂಗಳ ಅಮೌಂಟ್ ಜಮಾ ಆಗುತ್ತೆ ಅಂತ ನೋಡೋದಾದ್ರೆ ಅವರು ಹೇಳಿರೋ ಪ್ರಕಾರ ಪೆಂಡಿಂಗ್ ಇರುವಂತಹ ಅಮೌಂಟ್ ನ ಯಾವಾಗ ಅಕೌಂಟ್ಗೆ ಜಮಾ ಮಾಡ್ತಾರೆ ಅಂತ ನೋಡೋದಾದ್ರೆ ಮಾರ್ಚ್ 31 ಒಳಗಡೆ ಜನವರಿ ಇಲ್ಲ ಡಿಸೆಂಬರ್ ಅಥವಾ ಫೆಬ್ರವರಿ ಯಾವ್ದೆಲ್ಲ ಅಮೌಂಟ್ ಇದೆ ಅದು ಕಂಪ್ಲೀಟ್ ಆಗಿ ಜಮಾ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇಷ್ಟು ದಿನ ಗೃಹಲಕ್ಷ್ಮಿ ಯೋಜನೆಯ ಅಮೌಂಟ್ ಅನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ನಮ್ಮ ಅಕೌಂಟ್ ಗಳಿಗೆ ಜಮಾ ಮಾಡ್ತಾ ಇದ್ರು. ಆದ್ರೆ ಈಗ ತಾಲೂಕು ಆಫೀಸ್ ಕಡೆಯಿಂದ ಅಕೌಂಟ್ಗೆ ಜಮಾ ಮಾಡುವ ಕೆಲಸವನ್ನ ಕೊಡಲಾಗಿದೆ. ಆದ್ದರಿಂದ ಈ ಒಂದು ಬದಲಾವಣೆಗಳಿಂದ ನಮಗೆ